ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರಗಳು. ಹಾಗೆ ನನ್ನ ಚಾನಲ್ಗೆ ಸುಸ್ವಾಗತ. ಇದು ಮಂಗಳವಾರದ ಸಾಯಂಕಾಲದ ವಿಡಿಯೋ. ಇಲ್ಲಿ ಸ್ಕೂಲಿಂದ ಬಂದ ಮೇಲೆ ಮಕ್ಕಳು ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಇಷ್ಟೊಂದು ವೇಸ್ಟ್ ರಟ್ಟುಗಳನ್ನು ಎತ್ತಿಟ್ಕೊಂಡಿದ್ದೀನಿ. ಇದು ಯಾಕೆ ಅಂತಂದರೆ ನನ್ನ ಮಗಳಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದನ್ನು ಮಾಡೋಕ್ಕಂತ ನಾನು ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಈಕಿನೂ ಸಹ ಹೋಮ್ವರ್ಕ್ ಕೊಟ್ಟಾರ, ಅದನ್ನು ಮಾಡಕತ್ತಾಳ. ನಾನು ಆಕಿಗೆ ಕೊಟ್ಟಿರೋ ಪ್ರಾಜೆಕ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಡ್ರಾಯಿಂಗ್ ಶೀಟನ್ನು ತೊಗೊಂಡಿದ್ದೀನಿ. ರಟ್ಟನ್ನು ಒಂದು ಸರ್ಕಲ್ ಕಟ್ ಮಾಡ್ಕೊಂಡಿದ್ದೀನಿ. ಏನು ಪ್ರಾಜೆಕ್ಟಪ್ಪ ಅಂದರೆ ಒಂದು ಗಡಿಯಾರನ ತಯಾರು ಮಾಡಿ ಅದಕ್ಕೆ ಗಂಟೆ ಮತ್ತು ನಿಮಿಷದ್ದು ಎರಡನ್ನೂ ತೋರಿಸ್ಬೇಕಂತೆ. ಆ ರೀತಿ ಕೊಟ್ಟಿದ್ದಾರೆ. ಅದನ್ನು ಮಾಡೋದಕ್ಕೆ ಮತ್ತು ಅದಕ್ಕೆ ರಟ್ಟಿಗೆ ಅಂಟಿಸೋದಕ್ಕಂತ ಈ ರೀತಿ ಅಕ್ಕಿ ಹಿಟ್ಟಿಂದು ನಾನು ಸರಿನ ಮಾಡ್ಕೊಂಡಿದ್ದೆ. ಆದರೆ ನನ್ನ ಮಗಳು ಇದನ್ನು ಬೇಡ ಮಮ್ಮಿ, ನನಗೆ ಫೆವಿಗಮ್ ಹಚ್ಚು ಅಂತೇಳಿ ಹೇಳಿದ್ಲು. ನಾವೆಲ್ಲ ಮೊದಲು ಈ ರೀತಿ ವರ್ಕ್ ಕೊಟ್ಟರೆ ಏನಾದರೂ ಈ ರೀತಿ ಮಾಡಬೇಕಾದ್ರೆ ಗಮ್ಮೆಲ್ಲ ಯೂಸ್ ಮಾಡ್ತಾಯಿದ್ದಿಲ್ಲ. ಮೈದಾ ಹಿಟ್ಟಿನ ಸರಿ ಅಥವಾ ಅಕ್ಕಿ ಹಿಟ್ಟಿಂದು ಯಾವುದಾದ್ರೂ ಒಂದು ಮಾಡಿಬಿಟ್ಟು ಮಾಡ್ತಿದ್ವಿ. ಆದರೆ ಈಗಿನ ಮಕ್ಕಳು ಗಮ್ಮೆ ಯೂಸ್ ಮಾಡಂತಾರೆ, ಅಂಥದ್ದೆಲ್ಲ ಯೂಸ್ ಮಾಡಬೇಡ ಮಮ್ಮಿ ಅಂಥೇಳಿ ಅದನ್ನು ಪಕ್ಕಕ್ಕೆ ಇರಿಸಿದ್ಲು. ಈಗ ನೋಡಿ ಗಮ್ ಹಚ್ಕೊಂಡು ಇದು ನಿಮಿಷ ಬರೆಯೋದಕ್ಕೆ ಅಂತ 12 ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲೆಲ್ಲ ಗಂಟೆಗಳನ್ನು ಬರೆದಿದ್ದೀನಿ. ಈಗೇನು ಸಣ್ಣ ಸಣ್ಣ ಪೀಸ್ ಇದ್ದಾವೆ ಇದು ಮೇಲ್ಗಡೆ ಒಂದೊಂದು ಗಂಟೆಗೂ ಒಂದೊಂದು ಅಂಟಿಸ್ತಾ ಹೋಗಬೇಕು. ಅಂದರೆ ನಿಮಿಷ ತೋರಿಸ್ದಂಗೆ ಲೆಕ್ಕ ಅದು. ಅಷ್ಟನ್ನು ತಯಾರಿ ಮಾಡಿಕೊಂಡು ಈಗ ಗಡಿಯಾರದ ಮುಳ್ಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಗಡಿಯಾರದ ಮುಳ್ಳು ರೆಡಿ ಮಾಡಿ ಇದು ಮುಳ್ಳು ಸಹ ತಿರುಗಿಸ್ಕೋದಕ್ಕೆ ಬರಬೇಕು. ಆ ರೀತಿಯಾಗಿ ರೆಡಿ ಮಾಡ್ಕೊಂಬರ್ರಿ ಅಂತ ಹೇಳಿದ್ದಾರೆ. ಹಂಗೆ ಥರ ರೆಡಿ ಮಾಡ್ಕೊಳಕತ್ತೀನಿ. ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಪ್ರಾಜೆಕ್ಟ್ ವರ್ಕ್ ಏನಾದರೂ ಕೊಟ್ಟಾಗ ಅವ್ರ ಕಡೆಯಿಂದ ಮಾಡೋದಾಗೋದಿಲ್ಲ. ಅದನ್ನು ನಾವು ಕೂತ್ಕೊಂಡು ತಾಸುಗಟ್ಟಲೆ ಕೂತ್ಕೊಂಡು ಅದನ್ನೆಲ್ಲ ರೆಡಿ ಮಾಡಬೇಕು. ಈಗ ನೋಡಿ ಆಲ್ಮೋಸ್ಟ್ ಅರ್ಧ ರೆಡಿ ಆಗ್ಯದ, ಇನ್ನೂ ಅರ್ಧ ಮಾಡ್ಬೇಕು. ಇದಕ್ಕೆ ಇವೆಲ್ಲ ಮನೇಲಿ ಇತ್ತು ಪಟ ಆಗುತ್ತಾ. ಹೊರಗಡೆ ಇದ್ದಿದ್ದಿಲ್ಲ ಏನೂ. ಹೊರಗಡೆ ಹೋಗಿ ತೊಗೊಂಡು ಬಂದು ಮಾಡಬೇಕಂದ್ರೆ ತುಂಬಾ ಟೈಮ್ ಹಿಡಿತೈತಿ. ಏನೋ ಅದೃಷ್ಟಕ್ಕೆ ನಮ್ಮ ಮನೆಗೆ ಎಲ್ಲ ಇದ್ದವು. ಸಾಯಂಕಾಲದ ಹೊತ್ತು ಯಾರೂ ಹೋಗಿ ತರೋಕ್ಕಾಗಲ್ಲ. ಮನೇಲಿ ಯಾರಾದರೂ ಇದ್ದರೆ ಹೋಗಿ ತೊಗೊಂಬರ್ತಾರೆ ಪಟ್ ಅಂತೇಳಿ. ಗುಡ್ಡ ಹಿಡಿದು ಹೋಗಿ ತರೋದಕ್ಕೆ ಆಗಂಗೆ ಇಲ್ಲ. ಎಲ್ಲ ಇತ್ತು, ಹಾಗಾಗಿ ಪಟ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಆವಾಗ ನಾವು ಓದುವಾಗ, ನಾವು ಸಣ್ಣವರಿದ್ದಾಗ ನಮ್ಗೆ ಯಾರು ನಮ್ಮಮ್ಮ ನಮ್ಮ ಅಪ್ಪ ಆಯ್ತು ಯಾರೋ ಮಾಡಿಕೊಡ್ತಾಯಿದ್ದಿಲ್ಲ. ಯಾಕಂದರೆ ಅವರು ನಮ್ಮಷ್ಟು ಕಲ್ತಿರೋದಿಲ್ಲ. ಹಾಗಾಗಿ ನಮ್ಗೆ ಗೊತ್ತಿರೋ ಅಷ್ಟು ನಾವೇ ತಲೆ ಓಡಿಸಿ ಅದನ್ನು ಕೂತ್ಕೊಂಡು ಗಂಟೆಗಟ್ಟಲೆ ಕೂತ್ಕೊಂಡು ರೆಡಿ ಮಾಡಿಕೊಂಡು ಸ್ಕೂಲಿಗೆ ತೊಗೊಂಡು ಹೋಗ್ತಾಯಿದ್ವಿ. ಈಗ ಮಕ್ಕಳು ನಮ್ಗೆ ಗೊತ್ತಾಗಲ್ಲ, ನೀನು ಮಾಡು ಮಮ್ಮಿ ಅಂತಾರೆ. ನಾವು ಕೂತ್ಕೊಂಡು ಅವ್ರಿಗೆ ರೆಡಿ ಮಾಡಿ ಕೊಟ್ಟು ಹೋಗ್ಬೇಕು. ತಿಳಿಸ್ತೀವಿ ಹಿಂಗೆ ಮಾಡಂತ, ನನಗಾಗಲ್ಲ ಅಂತಾರೆ. ಆವಾಗ ಹೆಂಗೆ ರೆಡಿ ಮಾಡ್ಕೊಂಡು ಹೋಗ್ತಿದ್ವೋ ಈಗಿನ ಮಕ್ಕಳು ನೀವೇ ಮಾಡಿಕೊಟ್ಟು ಬಿಡ್ರಿ ಅಂದ್ಬಿಡ್ತಾರೆ ಸುಲಭವಾಗಿ. ಇಷ್ಟು ಮಾಡೋಷ್ಟಿಗೆ ನಾವು ಇದನ್ನೆಲ್ಲ ರೆಡಿ ಮಾಡೋರಾಗ 8:30 ಆಯಿತು. 8:30 ಬಂದ ತಕ್ಷಣ ಅಂದರೆ 6:30ಗೆ ನಾನು ಕೂತಿದ್ದೆ ಇದನ್ನು ಮಾಡೋದಕ್ಕೆ. ಇದಷ್ಟು ಮುಗಿಯೋದ್ರೊಳಗಡೆ 8:30 ಆಯಿತು. ಈಗ ಇದು ನೋಡಿರಿ, ಇದು ರೆಡಿ ಮಾಡೋದು ಗಡಿಯಾರದ ಮುಳ್ಳು. ಇವೆರಡು ಗಡಿಯಾರದ ಮುಳ್ಳು ರೆಡಿ ಮಾಡಿ ಮತ್ತು ಇದಕ್ಕೆ ಪೇಪರ್ ಅಂಟಿಸ್ಕೋಬೇಕು. ವೈಟ್ ಪೇಪರು ಅಂಟಿಸ್ಕೊಂಡು ಈಗ ಅದಕ್ಕೆ ಹೋಲ್ ಹಾಕಿಬಿಟ್ಟು ಒಂದು ಕಡ್ಡಿ ಹಾಕಿ ಮುಳ್ಳು ತಿರುಗೋ ಥರ ಮಾಡಿ ಆಮೇಲೆ ಇಲ್ಲಿ ಸ್ಟೆಪ್ಲರ್ ಹಾಕ್ತಾಯಿದ್ದೀನಿ. ಇದು ನಿಮಿಷ ಬರೆಯೋದಕ್ಕೆ. ಮೇಲ್ಗಡೆ ಏನು ನಾನು ರಟ್ಟಿಗೆ ಸರ್ಕಲ್ಲಿಗೆ 1, 2 ಅಂತ 12 ಗಂಟೆಗಳನ್ನು ಬರೆದಿದ್ದೀನಿ. ಅದ್ರ ಒಂದೊಂದು ಸಂಖ್ಯೆ ಮೇಲೂ ಒಂದೊಂದು ಈ ರೀತಿ ರಟ್ಟನ್ನು ಪಿನ್ ಹಾಕ್ತಾಯಿದ್ದೀನಿ. ಅಂಟಿಸೋಕ್ಕಾಗಲ್ಲ, ಅದು ಪಿನ್ ಹಾಕ್ತಾಯಿದ್ದೀನಿ. ಅಲ್ಲಿ ಏನು ಬರಿಬೇಕಪ್ಪ ಅಂದರೆ ಫಸ್ಟ್ 12 ಇದ್ದಲ್ಲಿ 00, 1 ಇದ್ದಲ್ಲಿ 5, 2 ಇದ್ದಲ್ಲಿ 10 ಈ ರೀತಿ ನಿಮಿಷ ತೋರಿಸುವಂಥ ಒಂದು ಬರಿಬೇಕಲ್ಲಿ. ಸಣ್ಣ ಮುಳ್ಳು ಗಂಟೆನ ತೋರಿಸಿದೆ, ದೊಡ್ಡ ಮುಳ್ಳು ನಿಮಿಷನ ತೋರಿಸುತ್ತೆ ಅಂತೇಳ್ಬಿಟ್ಟು ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ನಿಮಿಷ ಅಲ್ಲಿ ಬರೀಲೇಬೇಕಾಗಿತ್ತು. ಅದು ಅಂಟಿಸೋಕೆ ಆಗ್ತಿರ್ಲಿಲ್ಲ. ಸಣ್ಣದೇನು ಕಟ್ ಮಾಡ್ಕೊಂಡಿದ್ದೆ. ಪಿನ್ ಹೊಡಿಯೋದು ಸ್ವಲ್ಪ ದಪ್ಪಂದು ದೊಡ್ಡದಿತ್ತು ನಮ್ಮ ಮನೆಯಲ್ಲಿ. ಹಾಗಾಗಿ ಆ ರಟ್ಟಿಗೆ ಕೂತ್ಕೋತು. ಈ ಅಷ್ಟಕ್ಕೂ 12ಕ್ಕೂ ಪಿನ್ ಹೊಡಿತಾ ಬಂದೆ.
ಒಂದೊಂದಕ್ಕೂ ಎರಡೆರಡು ಪಿನ್ ಹೊಡಿತಾ ಇದ್ದೀನಿ, ಅಂದರೆ ನಿಂತ್ಕೊಂಡೈತೆ, ಇಲ್ಲಿಲ್ಲಂದರೆ ಲೂಸ್ ಆಗಿಬಿಡೋದು. ಈ ರೀತಿ ಅಷ್ಟಕ್ಕೂ ಪಿನ್ ಹೊಡಿತಾ ಇದ್ದೀನಿ ನೋಡಿರಿ. ಇದನ್ನು ಪಿನ್ ಹೊಡೆದ್ಬಿಟ್ಟು ಮತ್ತೆ ಇದ್ರ ಮೇಲೆ ಬರಿಬೇಕು. ಬರೆದು ಮತ್ತೆ ಸ್ವಲ್ಪ ಡಿಸೈನನ್ನು ಮಾಡಬೇಕು. ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣೋಂಗಿಲ್ಲ, ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡಬೇಕು. ಆಕಿನೂ ಕೂಡ ಮತ್ತೆ ಅವೇನೋ ನೋಟ್ಸಲ್ಲಿ ಜೆರಾಕ್ಸ್ ಇದ್ವಂತ ಅವನ್ನ ಜೆರಾಕ್ಸ್ ಮಾಡಿಸ್ಕೊಂಬಂದು ಮತ್ತು ಫೇರ್ ನೋಟ್ಸಿಗೆಲ್ಲ ಅಂಟಿಸ್ಬಿಟ್ಟು ಮತ್ತೆ ಬರೆಯೋದಿತ್ತು, ಅದನ್ನು ಬರ್ಕೊಳ್ತಾ ಕೂತಿದ್ಲು. ನಾನು ಇದನ್ನು ಮಾಡ್ತಾ ಕೂತಿದ್ದೆ. ಇಷ್ಟು ಮುಗಿಯೋದ್ರೊಳಗಡೆ 8:30 ಆಯಿತು ನೋಡಿರಿ. ಹಾಗೆ ಇದ್ರ ಮಧ್ಯಾಹ್ನ ಕೂಡ ನಾನು ಅಡುಗೆ ಮಾಡ್ತಾ ಇದನ್ನು ಮಾಡಿದೆ. ಸಾಯಂಕಾಲದ ಹೊತ್ತು ಅನ್ನ ಮಾಡೋದೊಂದೇ ಇರ್ತದೆ ನಮ್ಮ ಮನೆಯಲ್ಲಿ, ಏನು ಮಾಡೋದು ಇಟ್ಕೊಂಡಿರಲ್ಲ ನಾನು. ಈ ರೀತಿ ವರ್ಕ್ ಇರ್ತಾವಂತೇಳ್ಬಿಟ್ಟು ಏನು ಮಾಡೋದು ಇಟ್ಕೊಂಡಿರಲ್ಲ. ಜಸ್ಟ್ ಅನ್ನ ಒಂದೇ ಮಾಡಿಬಿಟ್ರೆ ಸಾಕು, ಎಲ್ಲದೂ ಇರುತ್ತೆ ನಮ್ಮಲ್ಲಿ. ಸಾರು ರೊಟ್ಟಿ ಬೆಳಿಗ್ಗೆ ಮಾಡಿದ್ದೆಲ್ಲ ಇರುತ್ತೆ, ರಾತ್ರಿ ಹೊತ್ತು ಅನ್ನ ಒಂದೇ ಮಾಡ್ತೀವಿ. ಇಷ್ಟನ್ನು ಮಾಡ್ತಾಯಿದ್ದೀವಿ. ಆದರೆ ಇವಾಗ ಚಳಿ ಇದರಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಂಗಿಲ್ಲ. ಎಷ್ಟೇ ನಾವು ಡೋರ್ ಲಾಕ್ ಮಾಡಿಕೊಂಡ್ರೂ ಕೂಡ ಥಂಡಿ ಬಂದೇ ಬರ್ತದೆ. ನಮಗೂ ಕೂಡ 15-20 ದಿವಸ ಆಯಿತು. ಹುಡ್ರಿಗೆ ಮಕ್ಕಳಿಗೂ ಕೂಡ ಶೀತ ಕೆಮ್ಮು, ನಮಗೂ ಕೂಡ ಶೀತ ಕೆಮ್ಮು 15 ದಿವಸ ಆದರೂ ಹೋಗಿಲ್ಲ. ಎಂಥ ಶೀತ ಕೆಮ್ಮು ಬಂದಿರಬೇಕು ನೋಡಿರಿ. ಈಗಿನ ವಾತಾವರಣಕ್ಕೆ ಜಲ್ದಿ ಕಡಿಮೆ ಆಗ್ತಾನೇ ಇಲ್ಲ, ಅಷ್ಟೊಂದು ಶೀತ ಆಗಿಬಿಟ್ಟೈತಿ. ಈ ಶೀತದಿಂದ ನಾನು ಕೆಲವೊಂದು ದಿನಗಳಾಯಿತು, ಈಗ ಎಷ್ಟೋ ದಿನಗಳಾಯಿತು ವಿಡಿಯೋ ಹಾಕೇ ಇಲ್ಲ ನಾನು ಯೂಟ್ಯೂಬಿಗೆ. ಈ ಆರಾಮೂ ಇದ್ದಿಲ್ಲ ನನಗೆ, ಯಾವುದೋ ಒಂದು ಯೋಚನೆನ ಹಚ್ಕೊಂಡು ಅದರಿಂದ ಸ್ವಲ್ಪ ಮನಸ್ಸು ಬೇಜಾರಾಗಿ ವಿಡಿಯೋ ಮಾಡೋಕ್ಕೆ ಮನಸ್ಸಾಗ್ತಿದ್ದಿಲ್ಲ. ಇಲ್ಲಿ ನೋಡಿ ಫೈನಲಿ ಇದು ರೆಡಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಡಿಸೈನ್ ಮಾಡಿದ್ರಾಯ್ತು ಅಂತ ಇಷ್ಟು ಮಾಡಿದ್ದೀನಿ. ಈ ಮುಳ್ಳುಗಳಿಗೆ ಯಾಕೋ ನನಗೆ ಸರಿ ಕಾಣಲಿಲ್ಲ, ಹಾಗೆ ವೈಟ್ ಬಿಟ್ಟರೆ ಅದಕ್ಕೆ ಸ್ವಲ್ಪ ರೆಡ್ ಕಲರಲ್ಲೇ ಸ್ವಲ್ಪ ಮಾರ್ಕ್ ಮಾಡೋಣ ಅಂತೇಳ್ಬಿಟ್ಟು ಮಾರ್ಕ್ ಮಾಡಿದೆ. ಮತ್ತೆ ಇಷ್ಟು ರೆಡಿ ಆಯಿತು. ಇಷ್ಟು ರೆಡಿಯಾಗಿಂದ ನಾವು ಇದನ್ನು ಮಾರ್ಕ್ ಮಾಡಿಬಿಟ್ಟು, ಇದು ನೋಡಿ ಇದು ನಿಮಿಷದ್ದು ತೋರಿಸುತ್ತೆ ಮೇಲ್ಗಡೆ ಇರೋದಂಥದ್ದು. ಈ ಮುಳ್ಳೇನೈತಿ ಇಲ್ಲಿ ಗಂಟೆನ ತೋರಿಸುತ್ತೆ. ಈ ರೀತಿ ಹೇಳಬೇಕಿತ್ತು. ಆ ರೀತಿಯಾಗಿ ನಾವು ಎಲ್ಲಿಗೆ ಬೇಕಾದರೂ ತಿರ್ಸ್ಕೋಬೋದು ಮುಳ್ಳನ್ನು. ಆ ರೀತಿಯಾಗಿ ರೆಡಿ ಮಾಡಿ ಕೊಟ್ಟಿದ್ದೀನಿ ನೋಡಿ. ಮತ್ತೆ ಅದು ಉಚ್ಚಿತ್ತು 1 ನಿಮಿಷದ್ದು ಏನು ಪಿನ್ ಹಾಕಿದ್ದೀನಿ. ಮತ್ತು ಅದಕ್ಕೆಲ್ಲ ಡಬಲ್ ಸರಿ ಪಿನ್ ಹೊಡೆದು ಮತ್ತೆ ರೆಡಿ ಮಾಡಿದೆ. ಫೈನಲಿ ಇಷ್ಟೆಲ್ಲ ಆಯಿತು. ಇಲ್ಲಿ ನೋಡ್ರಿ ನಮ್ಮ ಮನೆಯೆಲ್ಲ ಹೆಂಗಾಗ್ಬಿಟ್ಟೈತಿ. ಎಲ್ಲದನ್ನು ಹರ್ಕೊಂಡು ಆ ಕಡೊಂದು ಈ ಕಡೊಂದು ನೋಟ್ಸು, ಕತ್ರಿ, ರೀಸರು, ಪೆನ್ಸಿಲ್ಲು, ಸೂಜಿ, ಹಾಗೆ ಬುಕ್ಸು ಎಷ್ಟೋ. ಆವಾಗ ನೋಟ್ಸಿಗೆಲ್ಲ ಆಕಿನೂ ಜೆರಾಕ್ಸ್ ಮಾಡಿಸ್ಕೊಂಡು ಈ ರೀತಿ ಅಂಟಿಸ್ಬಿಟ್ಟು ಆಕಿನೂ ಬರಿತಾಯಿದ್ಲು. ಅದಕ್ಕೆ ಒಂದು ಪ್ಲೇಟನ್ನು ಯೂಸ್ ಮಾಡಿದ್ದೆ ನಾನು, ಪಾತ್ರೆ ಮೇಲೆ ಮುಚ್ಚೋದಂಥ ಪ್ಲೇಟನ್ನು ಯೂಸ್ ಮಾಡಿದ್ದೆ. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದು ಬೆಳಗ್ಗೆ ಫುಲ್ಲು ಈ ರೀತಿ ಕವರಿಗೆ ಹಾಕಿ ಸ್ಕೂಲಿಗೆ ತೊಗೊಂಡೋಗೋಕ್ಕೆ ರೆಡಿ ಮಾಡಿದೆ. ಈಗ ಸ್ಕೂಲಿಗೆ ಹೊರಟಿದ್ದಾರೆ ಅವರು ಆಲ್ರೆಡಿ. ಬುಧವಾರ ಬೆಳಗ್ಗೆ ಎಲ್ಲದನ್ನು ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವರು ಊಟ ಮಾಡಿ ಬುತ್ತಿಗೆ ಟಿಫನ್ ಕಟ್ಟಿಬಿಟ್ಟು ಕೊಟ್ಟು ಕಳಿಸಿದೆ. ಇದನ್ನು ಕೂಡ ಈ ರೀತಿ ಇಟ್ಕೊಂಡೋಗು, ಏನೂ ಆಗಲ್ಲ, ಬ್ಯಾಗ್ನಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಈ ರೀತಿ ಕೊಟ್ಟು ಕಳಿಸಿದೆ. ನನಗೆ ಶೀತ ಕೆಮ್ಮು ಆಗಿತ್ತಲ್ಲ, ಈ ರೀತಿ ಬೆಳ್ಳುಳ್ಳಿ ಖಾರನ ಮಾಡಿಕೊಂಡು ರೊಟ್ಟಿಗೆ ಹಾಕ್ಕೊಂಡು ಊಟ ಮಾಡಿದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೆ. ನೀವು ಕೂಡ ಈ ರೀತಿ ಮಾಡಿ, ಕೆಮ್ಮು ನೆಗಡಿ ಏನಾರು ಇದ್ದರೆ ಶೀತ ಇದ್ದರೆ ಜಲ್ದಿ ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಒಳಗೆ ಏನು ಅನಿಸುತ್ತೆ ಅನ್ನೋದನ್ನು ಮಾತ್ರ ಹೇಳೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಒಂದು ಸಲ ತಿಂದು ನೋಡಿರಿ, ಪದೇ ನೀವೇ ಮಾಡ್ಕೊಂಡು ತಿಂತೀರಿ. ಇದಕ್ಕೇನು ಇಲ್ಲ, ಇದು ಸಿಂಪಲಾಗಿರುತ್ತೆ. ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ಸರ್ತಿ ಮಾಡುವಾಗ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು.